ವೀಕ್ಷಕರೇ ನಮಸ್ಕಾರ. ನಮ್ಮ ಇವತ್ತಿನ ಫಾರ್ಮ್ ಟಿವಿಯ ಕೃಷಿ ರುಚಿ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಸಗಟ್ಟ ಎಂಬ ಒಂದು ಗ್ರಾಮದಲ್ಲಿದ್ದೀವಿ. ಇವತ್ತು ನಮ್ಮ ರೈತರಾದಂತಹ ಶ್ರೀ ಗಿರೀಶ್ ಅವರನ್ನು ಮಾತಾಡಿಸಿ, ಇವರು ಇಲ್ಲಿ ಪ್ರಾರಂಭದಲ್ಲಿ ಅಂದರೆ ಅಡಿಕೆ ಹಾಕಿ ಒಂದು 2 ವರ್ಷ ಆಗಿದೆ. ಇದರಲ್ಲಿ ಏನಾದರೂ ನಾನು ಬೆಳೆಯನ್ನು ಬೆಳಿಬೇಕು ಅಂತೇಳಿ ಅಂತರ ಬೆಳೆಯಾಗಿ ಟೊಮೆಟೊ ಬೆಳೆಯನ್ನು ಬೆಳೆದಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸಿ ಟೊಮೆಟೊ ಬೆಳೆ ಲಾಭದಾಯಕವ ಹೇಗೆ, ಮತ್ತು ಅವರು ಏನೆಲ್ಲ ಇದರಲ್ಲಿ ಬೇಸಾಯ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋ ಎಲ್ಲ ಮಾಹಿತಿಯನ್ನು ಅವರನ್ನು ಕೇಳಿ ತಿಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಫಾರ್ಮ್ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನಾವು ಇಲ್ಲಿ ಗೋವಿಂದರಾಜು ಅವರ ತೋಟಕ್ಕೆ ಬಂದಿದ್ವಿ. ಅಲ್ಲಿ ಅವರು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕೋಕೋ ಮಾಡಿದ್ದಾರೆ. ಅವರಿಗೆ ಇಲ್ಲಿ ಸಮೀಪದಲ್ಲಿ ಮತ್ತಿನ್ನು ಯಾರಾದರೂ ರೈತರು ಇದ್ದಾರೋ ಹೇಗೆ, ನಮಗೆ ಒಂದು ಕಾರ್ಯಕ್ರಮ ತಗೊಂಡ್ರೆ ಚೆನ್ನಾಗಿತ್ತು ಅಂತ. ಇಲ್ಲ, ಅವರು ಇಲ್ಲಿ ಒಂದು ಅಡಿಕೆಯಲ್ಲಿ ಈ ಸದ್ಯ ಸಣ್ಣ ಗಿಡ ಇದೆ, ಅದಕ್ಕಾಗಿ ಟೊಮೆಟೊ ಬೆಳೀತಾ ಇದ್ದಾರೆ ಅಂತರ ಬೆಳೆಯಾಗಿ ಅಂತೇಳಿ ಹೇಳಿದ್ರು. ಅದಕ್ಕೆ ನಾವು ನಿಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬಂದ್ವಿ ಸರ್. ಈಗ ಅದಕ್ಕಿಂತ ಪೂರ್ವದಲ್ಲಿ ಮೊದಲಿಗೆ ಸರ್ ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮಗೆ ಹೇಳಿ ಸರ್. ಸರ್, ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ನಾವು ಕೃಷಿಕರೇನೆ. ಮುಂಚೆಯಿಂದನೂ ನಾವು ಕೃಷಿಕರೇನೆ. ನಮ್ದು ಒಂದು 30 ಎಕರೆ ಜಮೀನು ಐತೆ. ಒಂದು 20 ಎಕರೆ ತೋಟ ಮಾಡ್ತೀವಿ. ಒಂದು 10 ಎಕರೆ ನೀಲಗಿರಿ ಉಣ್ಕೊಂಡಿದ್ದೀವಿ. 10 ಎಕರೆ ನೀಲಗಿರಿ ದೂರದಾಗಿರೋ ದಾರಿ ಇಲ್ದವಕ್ಕೆಲ್ಲ ನೀಲಗಿರಿ ಉಣ್ಕೊಂಡ್ಬಿಟ್ಟಿದ್ದೀವಿ. ಈ ಊರು ಮಗಲಾಗಿರೋಲ್ಲ ತೋಟ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ಜಮೀನು ಇದೆ, ಅಲ್ಲೆಲ್ಲ ಜಮೀನು ಇದೆ. ಈಗ ಒಟ್ಟ 30 ಎಕರೆ ಅಂದ್ರೆ ಸರ್, ಈಗ ಆ 30 ಎಕರೆಯಲ್ಲಿ ತೋಟ ಅಂದ್ರೆ ಈಗ 20 ಎಕರೆ ಅಡಿಕೆ ತೋಟದಿಂದ ಸರ್ ಒಂದು 9 ಎಕರೆ ತೋಟ ಮಾಡ್ಕೊಂಡು ಅಡಿಕೆ ತೋಟ ಮಾಡಿದ್ದೀವಿ. 1-2 ಎಕರೆ ದ್ರಾಕ್ಷಿ ಮಾಡಿದ್ದೀವಿ. ದ್ರಾಕ್ಷಿ ಮಾಡಿದ್ದೀರಾ? ಪಕ್ಕದಲ್ಲಿರೋದು. ಇನ್ನ ಒಂದು 6-7 ಎಕರೆ ಚಿಲ್ಲರೆ ಬೆಳೆಯಕ್ಕೆ ಬಿಟ್ಕೊಂಡಿದ್ದೀವಿ. ಅಲ್ಲೇ ಚಿಲ್ಲರೆ ಅಂದ್ರೆ ಅದ್ರಲ್ಲಿ ಏನೇನು ಬೆಳಿತೀರಾ? ತರಕಾರಿ ಬೆಳೆಗಳು ಬೆಳಿತಿದ್ರು. ಹೂವು, ಟೊಮೊಟೊ, ಹುರುಳಿಕಾಯಿ, ಈ ಥರ ಎಲ್ಲ ಬೆಳೀತಾ ಇದ್ದೀವಿ. ಸರ್, ಆಮೇಲೆ ಈಗ ಅಲ್ಲಿ ನೀವು ಏನು ದ್ರಾಕ್ಷಿ ಬೆಳೀತಾ ಇದ್ದೀರಲ್ವಾ? ಹೇಳಿ ಸರ್. ಅಲ್ಲಿ 2 ಎಕರೆ ಇದೆ ಅಂತಂದ್ರೆ, ಮತ್ತೆ ಇಲ್ಲಿ ನೀವು ಈಗ ಅಡಿಕೆ ಹಾಕಿದ್ದೀರಾ. ಈಗ ನಾವು ಈಗೇನು ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಈಗ 1-1.5-2 ವರ್ಷದ್ದಿದೆ. ಇಲ್ಲಿ ಯಾಕೆ ಮತ್ತೆ ನಿಮ್ದು 9 ಎಕರೆ ಅಡಿಕೆ ತೋಟ ಇದ್ರೆ ಮತ್ತೆ ನೀವು ಅಡಿಕೆ ಈಗ ಮತ್ತೆ ಹೊಸದಾಗಿ ಅಡಿಕೆನೇ ಹಾಕಿದ್ರಿ? ಸರ್, ಇವಾಗ ಚಿಲ್ಲರೆ ಬೆಳೆಗಳು, ತರಕಾರಿ ಬೆಳೆಗಳಿಗೆ ರೇಟ್ಗಳಿರಲ್ಲ ಒಂದೊಂದ್ಸತಿ. ಅದಕ್ಕೆ ಮಾಡಿದ್ರೆ ಈಗ ಇದ್ರೊಳಗೆ ಅಡಿಕೆ ಒಟ್ಟು ಬೆಲೆ ಜಾಸ್ತಿ ಆಗಿರೋದೇ ಇದೆ. ಆದ್ರೆ ಬೀದರ್ದಿಂದ ಚಾಮರಾಜನಗರದವರೆಗೂ ಅಡಿಕೆನೇ ಹಾಕ್ಬಿಟ್ಟಿದ್ದಾರೆ. ಅಡಿಕೆ ಯಾವಾಗ ಬೀಳುತ್ತೆ ಏನು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅಡಿಕೆ ಬೆಳೆಯೋದೇ ನಾವು ಬೇಸಿಗೆ ಒಳಗೆ ಏನು ಮಾಡ್ಕೊಂಡು ನೀರು ಕಟ್ಟಕ್ಕೆ ತೊಂದರೆ ಆಗ್ತದ ಅಂದ್ಬಿಟ್ಟು ತರಕಾರಿ ಬೆಳೆ ಬೆಳಿತೀವಿ. ಅಡಿಕೆಗೆ ಬಿಡ್ಬೇಕಾಗ್ತದಲ್ಲ, ತರಕಾರಿ ಬೆಳೆದ್ರೆ ಅಡಿಕೆ ಚೆನ್ನಾಗಿ ಆಗ್ತವೆ ಅಂದ್ಬಿಟ್ಟು ಬೇಸಿಗೆ ಮಾತ್ರ ನಾವು ತರಕಾರಿ ಬೆಳಿತೀವಿ. ಈಗ ಇಲ್ಲ, ನಿಮ್ದು ಹಳೆ ತೋಟ ಇದೆ ಸರ್, ಇಲ್ಲಿ ನಾವು ನೋಡ್ತಾ ಇದ್ದಂಗೆ. ಅಲ್ಲಿ ನೀವು ಬೇರೆ ಏನಾದ್ರು ಅಂತರ ಬೆಳೆ ಬೆಳಿತೀರಾ ಅಥವಾ ಖಾಲಿ ಇದ್ದಂಗೆ ಅನಿಸ್ತಾ ಇದೆ? ಅಲ್ಲಿ ಬೇಸಿಗೆಗೆ ತರಕಾರಿ ಬೆಳೆಯವು. ಈ ಸತಿ ಅದೇನೋ ಒಂಥರ ಬೆಳ್ಳುಳ್ಳಿ ಗೆಡ್ಡೆ ಬಂದಂಗೆ ಬಂದ್ಬಿಟ್ಟು ಜಾಸ್ತಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 2 ವರ್ಷದಿಂದ ಬಿಟ್ಬಿಟ್ಟಿದೀವಿ. ಅಂದ್ರೆ ಏನು ಬೆಳೆ ಬೆಳೀತಾ ಇಲ್ಲ, ಬೇರೆ ಅಂತರ ಬೆಳೆಗಳನ್ನ ಯಾವ್ದು ಇಲ್ಲ. ಅದಕ್ಕೆ ಕೋಕ್ ಹಾಕೋಣ ಅಂದ್ಬಿಟ್ಟು ನಮ್ಮ ಗೋವಿಂದಣ್ಣವರು ಹೇಳವ್ರೆ. ಅದಕ್ಕೆ ಅವ್ರದ್ದು ಯಾವ ತರ ಬರ್ತದೆ ನೋಡ್ಬಿಟ್ಟು ಅದಕ್ಕೆ ಕೋಕ್ ಹಾಕೋಣ ಅಂದ್ಬಿಟ್ಟು ಕಾಯ್ತಾ ಇದ್ರ ನೀವು? 1 ವರ್ಷ ಆಯ್ತು, ಚೆನ್ನಾಗಿ ಬಂದಿದೆ. ಇನ್ನೊಂದು ವರ್ಷ ನೋಡೋಣ ಅನ್ಬಿಟ್ಟು ಇನ್ನೂ 1 ವರ್ಷ ಕಾಯ್ತೀರಾ? ಸರಿ. ಅದು ಉಳಿಮೆ ಪಳಿಮೆಗೆ ತೊಂದರೆ ಆಗ್ಬಿಟ್ಟು ಅವ್ರದ್ದು ನೋಡ್ಕೊಳ್ಳೋಣ, ಪಕ್ಕದ ತೋಟ ಇಲ್ಲೇ ಇರ್ತೀವಲ್ಲ ಪಕ್ಕದಲ್ಲಿ ಅಂದ್ಬಿಟ್ಟು ಈ ವರ್ಷ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಹಾಕೋಣ ಅಂತ ಮಾಡಿದೀವಿ. ಸರಿ. ಈಗ ನಿಮ್ ಭಾಗದಲ್ಲಿ ಮಣ್ಣು ಹೇಗಿದೆ ಸರ್? ಕಪ್ಪು ಮಣ್ಣ, ಕೆಂಪು ಮಣ್ಣು? ಸರ್, ಕೆಂಪು ಅಲ್ಲ ಸರ್. ನೀರ್ ಹಿಡ್ಕೊಳತ್ತ ಮಳೆ ಬಂದಾಗ? ಇಲ್ಲ ಸರ್, ವಾಟ ಇರೋದೇ ನೀರು ನಿಂತ್ಕೊಳಲ್ಲ. ಏನ್ ನೀರಿಂದು ದಿನ ಹೋದ್ರು ನಮ್ಗೆ ನೀರಿನ ಸಮಸ್ಯೆ ಕಾಣಲ್ಲ. ಈಗ ಸರಿ, ನಿಮ್ದು ಇಲ್ಲಿ ಹೊಸದಾಗಿ ಏನ ನೀವು ಅಡಿಕೆ ತೋಟ ಹಾಕಿದ್ದೀರಾ? ಇದೀಗ ಎಷ್ಟು ಎಕರೆ ಇದೆ ಸರ್? ಈಗ ಸರ್, ಇದು ಹೊಸದಾಗಿ ಹಾಕಿರೋದು 4 ಎಕರೆ ಸರ್. 4 ಎಕರೆ. 2 ಎಕರೆ ಟೊಮೊಟೊ ಹಾಕಿದ್ವಿ. ಇನ್ನು 2 ಎಕರೆ ಅದಕ್ಕೂ ತರಕಾರಿ ಬೆಳೆ ಹಾಕೋಣ ಅಂತ ಮಾಡ್ದ. ಮೊನ್ನೆ ಬೇಸಿಗೆಗೆ ನೀರಿನ ಅಭಾವ ಉದ್ದೇಶ ಅದಕ್ಕೆ ಮಾಡೋಕ್ಕಾಗಿಲ್ಲ. ಹೌದು ಸರ್. ಈಗ ನಿಮ್ಗೆ ಇಲ್ಲಿ ನೀರಿನ ವ್ಯವಸ್ಥೆ ಏನಿದೆ ಸರ್? ಎಲ್ಲ ಕೊಳವೆ ಬಾವಿಗಳೆಲ್ಲ ಎಷ್ಟಿದೆ ಸರ್ ನಿಮ್ ಕೊಳವೆ ಬಾವಿ? ಈಗ ಸರ್ 30 ಎಕರೆ ಅಂತಂದ್ರೆ 5 ಸರ್. 5 ಇದೆ. ಎಲ್ಲದಕ್ಕೂ ನೀರಿದೆ ಸರ್? ಎಲ್ಲ ನೀರು ಸರ್, ಎಲ್ಲ 2.5 ಇಂಚು 2 ಇಂಚು ನೀರು ಬರ್ತದೆ ಸರ್. ಎಲ್ಲ ಈಗ ನಿಮ್ದು 5 ಕೊಳವೆ ಬಾವಿನೂ ಓಡ್ತಾ ಇದೆ? 5 ರನ್ನಿಂಗ್ ಸರ್. ಅದು ರನ್ನಿಂಗ್ ಇದಾವೆ. ಅಂದ್ರೆ ನಿಮಗೆ ಈ ವರ್ಷ ಈಗ ಬಿರು ಬೇಸಿಗೆ ಇತ್ತು, ಮಳೆ ಕಡಿಮೆ ಇತ್ತು, ನಿಮ್ಗೆ ಏನಾದ್ರು ನೀರಿನ ಸಮಸ್ಯೆ ಆಗಲಿಲ್ಲ. ಬಿಸಿಲು ತಾಪಮಾನದ್ದೇನೆ ಸಮಸ್ಯೆ ಸರ್. ನೀರ್ ಬಿಟ್ರು ಈ ತಾಪಮಾನ ಜಾಸ್ತಿ ಸರಿ. ಈಗ ನಿಮ್ದು ಇಲ್ಲಿ ನಾವು ಈಗ ಟೊಮೆಟೊ ನೀವು ಬೆಳೆದಿದ್ದೀರಿ. ಈಗ ಒಂದು 2 ಎಕರೆಗೆ ನೀವು ಏನು ಇಲ್ಲಿ ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಟೊಮೆಟೊ ಬೆಳೆದಿದ್ದೀರಿ. ಇಲ್ಲಿ ಬೇರೆ ಬೆಳೆಗಳನ್ನೆಲ್ಲ ಬೆಳಿಲಿಕ್ಕೆ ಅವಕಾಶ ಇತ್ತು ನಿಮಗೆ. ಈಗ ತರಕಾರಿಲೇ ಆದ್ರೂ ನೀವು ಯಾಕೆ ಟೊಮೆಟೊನೇ ಆಯ್ಕೆ ಮಾಡಿದ್ರಿ? ಜಾಸ್ತಿ ನಾವು ಟೊಮೆಟೊ, ಹುರುಳಿಕಾಯಿ, ಹೂವು ನಮಗೆ ಅವತ್ತಿಂದ ಅದೇ ರೂಢಿ ಆಗ್ಬಿಟ್ಟದೆ. ಮತ್ತೆ ಅದ್ರ ಮೇಲೆ ನಿಮಗೊಂದು ಸ್ವಲ್ಪ ಮಾಹಿತಿ ಇದೆ, ಗ್ರಿಪ್ ಇದೆ. ಅದ್ರ ನಮಗೆ ಯಾರ್ತಿಂದ ಮಾಹಿತಿ ತಾಂಡಿದ್ರು ನಾವೇ ಅದನ್ನ ಸ್ವಂತ ನಿರ್ವಹಣೆ ಮಾಡ್ಬಿಡ್ತೀವಿ ಅದನ್ನ. ಈಗ ಟೊಮೆಟೊ ನೀವು ಬೇರೆ ಯಾವ್ದಾದ್ರು ಹಿಂಗೆ ಖಾಲಿ ಅಂದ್ರೆ ಓಪನ್ ತೆರೆದ ಜಾಗದಲ್ಲಿ ಯಾವ್ದೆಲ್ಲರಿಗೂ ಟೊಮೆಟೊ ಬೆಳಿತೀವಿ ಸರ್. ಅಲ್ಲ, ಈಗೂ ಬೆಳಿತಿದ್ರ? ಈ ಸತಿ ಹಾಕ್ಲಿಲ್ಲ, ಹೋದ್ ಸತಿ ಹಾಕಿದ್ರಿ. ಈ ಸತಿ ಅಂದ್ರೆ ನೀರಿನ ಅಭಾವದ ಖಾಲಿ ಜಮೀನಿಗೆ ಹಾಕಿದ್ರೆ ನೀರು ವೇಸ್ಟ್ ಆಗೋತದೆ. ಅಡಿಕೆಗೆ ಹಾಕಿರಿ ಇಲ್ಲಿ ಎಲ್ಲಕ್ಕೂ ಉಪಯೋಗ ಆಗ್ತದೆ ಅನ್ಬಿಟ್ಟು ಅಡಿಕೆಗೆ ಹಾಕಿದೀವಿ ಸರ್. ಮತ್ತೆ ಇಲ್ಲಿ ಅಡಿಕೆಯಲ್ಲಿ ನಿಮ್ದು ಏನಂದ್ರೆ ಖಾಲಿ ಹಂಗೆ ಬಿಡೋದಕ್ಕಿಂತ
ನಿಮ್ಗೊಂದು ಇದಿಷ್ಟಕ್ಕೆ ನಿಮಗೆ ಮೇಂಟೆನೆನ್ಸ್ ನಿರ್ವಹಣೆಗೆ ಒಂದು ಸೈಡ್ ಕ್ರಾಪ್ ಆಯ್ತು. ಹೌದೌದು. ಸರ್ ಈಗ ಟೊಮೆಟೊ ಬೆಳೆಗೆ ಬೆಳೋದಂತಾದ್ರೆ ಈಗ ನೀವು ಇಲ್ಲಿ ಟೊಮೆಟೊನ ಸರ್ ಈಗ ಎಲ್ಲಿಂದ ಗಿಡ ತಂದ್ರಿ ಪ್ರಥಮವಾಗಿ? ಸರ್ ಇಲ್ಲಿ ನಮ್ಮ ಪಕ್ಕದೂರು ಕತ್ತೇವಸಳ್ಳಿ ಅಂತ ನರ್ಸರಿಯಿಂದ ತಗೊಂಬಂದ ಸರ್. ನರ್ಸರಿ ಹೆಸರು ಸರ್ ಅದು? ನರ್ಸರಿ KVH ಹೈಟೆಕ್ ನರ್ಸರಿ ಅಂತ. ನರ್ಸರಿ, ಓಕೆ. ಅಲ್ಲಿಂದ ತಗೊಂಬಂದ ಸರ್. ಅಲ್ಲಿ ಯಾವ ತಳಿ ಗಿಡ ತಂದ್ರಿ ಸರ್? ಸರ್ ಸಾಹೋ ಅಂತ ನಾಟಿ ಒಳಗೆ ಸಿಜೆಂಟಾ ಕಂಪ್ನಿದು. ಸಿಂಜೆಂಟಾ ಕಂಪನಿ ಅವ್ರದ್ದು. ಅದು ಒಳ್ಳೆ ಈಲ್ಡ್ ಬರ್ತದೆ ಅಂದ್ಬಿಟ್ಟು ಅದನ್ನ ನಾವು ತಂದು ಹಾಕಿದೀವಿ ಸರ್. ಯಾಕೆಂದ್ರೆ ಇದ್ರಲ್ಲಿ ಬಹಳಷ್ಟು ತಳಿಗಳಿದಾವೆ. ಹೌದೌದು ಸರ್. ಅಲ್ಲಿ ಸರ್ ಒಂದ್ 2 ಸತಿ ಇದಾಕಿ ಸೀಡ್ಸ್ ಹಾಕಿದ್ದು. ಅದಕ್ಕೊಂಥರ ಏನೊಂಥರ ಮಚ್ಚ ರೋಗ ಬಂದ್ಬಿಡ್ತಾವ. ಯಾವ ಕಂಪನಿ ಸರ್ ಅದು? ಯಾವ್ದೋ ಸೀಡ್ಸ್ ನಾಗೆ ಹಾಕಿದ ಒಂಥರ ಜಾಂಡೀಸ್ ಅಂತ ಬರ್ತದ ಅದು. ಆ ಜಾಂಡೀಸ್ ಜಾಸ್ತಿ ಬಂದ್ಬಿಡ್ತದೆ ಇದಕ್ಕೆ ಸರ್. ಅದಕ್ಕೆ ಈ ನಾಟಿ ಸತಿ ಸಾಹೋ ಅಂದ್ಬಿಟ್ಟು ಈ ವೆರೈಟಿ ಹಾಕಿದ್ವಿ. ಹೈಬ್ರಿಡ್ ಅಥವಾ ಹೆಂಗೆ ಸರ್ ಇದು? ಸರ್ ಇದೂ ಹೈಬ್ರಿಡ್ ತರನೇ ಗಟ್ಟಿ ಇರ್ತಾವ ಹಣ್ಣು. ನಾಟಿ ಅಂದ್ರೆ ಮೆತ್ತುವಿರಲ್ಲ, ಗಟ್ಟಿ ಇರ್ತದೆ. ಇದು ಒಳ್ಳೆ ವೆರೈಟಿ, ಮಾರ್ಕೆಟ್ಗೆ ಚೆನ್ನಾಗಿ ಹೋಗ್ತದೆ. ಈಗ ನಿಮ್ಗೆ ಸದ್ಯ ಈಗ ಮಾರ್ಕೆಟ್ ಅಲ್ಲಿ ಒಳ್ಳೆ ನಿಮ್ಗೆ ಮೂವ್ಮೆಂಟ್ ಇರೋದು ಇದಿದೆ. ಹೌದೌದು ಸರ್. ಈಗ ಅದನ್ನ ನೀವು ಫಸ್ಟ್ ಗಿಡಗಳನ್ನ ತಂದ್ರಿ, ಸಸಿಗಳನ್ನ. ಅದಾವಾಗ ನಿಮಗೆ ಒಂದು ಸಸಿಗೆ ಎಷ್ಟು ನಿಮಗೆ ಬೆಲೆ ಕೊಟ್ಟು ತಂದ್ರಿ ಇದಕ್ಕೆ? ಸರ್ ಅದು 70 ಪೈಸೆ ಸರ್ ಒಂದು ಸಸಿಗೆ. ನೀವು ಅಲ್ಲಿಂದ ನರ್ಸರಿ ಜಾಗದಲ್ಲಿ 70 ಪೈಸೆ ಕೊಡ್ಬೇಕಾ, ಇಲ್ಲ ನಿಮ್ಮ ಈ ಹೊಲಕ್ಕೆ 70 ಪೈಸೆ ಕೊಟ್ಬಿಡ್ತಾರೆ? ಇಲ್ಲ ಸರ್, 70 ಪೈಸೆ ಒಂದು 200-300 ರೂಪಾಯಿ ಬಾಡಿಗೆ ಕೊಟ್ಟರೆ ತಂದು ಹಾಕ್ತಾರೆ ಸರ್. ಸರಿ ಸರ್. ಅಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು 75 ಪೈಸೆ ಇಲ್ಲ 80 ಪೈಸೆಗೆ 75-80 ಪೈಸೆ ಬೀಳ್ತದೆ ಸರ್. ಎಷ್ಟು ಗಿಡಗಳನ್ನ ತಂದ್ರಿ ಸರ್? 7,000 ತಂದು ಹಾಕಿದ್ರು ಸರ್. 7,000 ತಂದ್ರಿ. ಈಗ ಸರ್ ಇಲ್ಲಿ ನೀವು ಪ್ರಾರಂಭದಲ್ಲಿ ಈಗ ಇದನ್ನ ಟೊಮೆಟೊ ಗಿಡನ ನಾಟಿ ಮಾಡ್ಬೇಕಾದ್ರೆ ಈ ಭೂಮಿನ ಹೇಗೆ ಸಿದ್ಧತೆ ಮಾಡ್ಕೊಂಡ್ರಿ ಸರ್? ಮೊದಲೆಲ್ಲ 5 ನೆಗಲೆಲ್ಲ ಉತ್ಬಿಟ್ಟು ಆಮೇಲೆ ರೋಡ್ ಹೊಡೆದು ತಿರ್ಗಿ ಅದಕ್ಕೆ ಸಾಲ್ ಮಾಡಿ ಅದಕ್ಕೆಲ್ಲ ಡ್ರಿಪ್ ಹಾಕಿ, ಒಂದ್ಸತಿ ತಾಪಮಾನ ಜಾಸ್ತಿ ಇದ್ದಿದ್ದಕ್ಕೆ ಮಾಡಿದ್ರೆ ಡ್ರಿಪ್ ಹೋಗೋ ನೀರು ಬಿಡ್ಲಿಲ್ಲ, ಸಾಲಿ ನೀರು ಬಿಟ್ಬಿಟ್ಟು ಸಸಿ ಹೋಗ್ಬಿಡ್ತವೆ ಬಿಸಿಗೆ ಅನ್ಬಿಟ್ಟು. ಅಲ್ಲ ಸರ್, ಈಗ ನೀವು ಅದನ್ನ ಒಂದ್ಸಲ ಮಧ್ಯದಲ್ಲಿ ರೋಟೋವೇಟರ್ ಹೊಡೆದ್ರಿ. ರೋಟೋವೇಟರ್ ಹೊಡೆದು ಅದಕ್ಕೆ ಗೊಬ್ಬರ, ಸಗಣಿ ಗೊಬ್ಬರ ಅಥವಾ ಆ ತರದ್ ಏನಾದ್ರು ಮಿಕ್ಸ್ ಮಾಡಿದ್ರೆ? ಸಗಣಿ ಗೊಬ್ಬರ ಏನ್ ಹಾಕ್ಲಿದೆ ಸರ್, ಹಿಂಡಿ, DAP, ಬೇವಿನ ಹಿಂಡಿನ, ಬೇವಿನ ಹಿಂಡಿ, DAP, ಪೊಟ್ಯಾಶು ಈ ತರ ಹಾಕ್ಬಿಟ್ಟು. ಅದು ಹೆಂಗೆ ಸರ್, ಯಾವ ಪ್ರಮಾಣದಲ್ಲಿ ಹಾಕಿದ್ರಿ ಅವಾಗ ಹಾಕ್ಬೇಕಿದ್ರೆ? ಸರ್ ಇದಕ್ಕೆ 2 ಎಕರೆಗೆ ಒಂದು 4 ಮೂಟೆ DAP ಹಾಕಿದ್ದು, ಒಂದು 2 ಮೂಟೆ ಪೊಟ್ಯಾಶ್ ಹಾಕಿದ್ದು, ಒಂದು 8 ಮೂಟೆ ಬೇವಿನ ಹಿಂಡಿ ಹಾಕಿದ್ದು. ಆವಾಗ ಸರ್ ಈಗ ನೀವೇನು ಇದನ್ನ ಇದು ಮಾಡಿದ್ರಲ್ವಾ, ಭೂಮಿ ಸಿದ್ಧತೆ ಮಾಡಿದ್ರಿ, ಒಂದ್ಸಲ ಎಲ್ಲ ಅದನ್ನ ಗೊಬ್ಬರಗಳನ್ನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಏನು ಏರು ಮಡಿಗಳನ್ನ ಮಾಡಿದ್ರೆ ಹೆಂಗ್ ಮಾಡಿ? ಏನಿಲ್ಲ ಸರ್, ರೋಟ್ ಹೊಡೆದ್ಬಿಟ್ಟು ಹಿಂಗೆ ಸಾಲ್ ಹೊಡೆದ್ಬಿಟ್ಟು ಗೊಬ್ಬರ ಅದಕ್ಕೆ ಹಾಕ್ಬಿಟ್ಟು ಸಸಿ ಮಾಡಿದ್ರು. ಈಗ ಸರ್ ಈಗ 2 ಅಡಿಕೆ ಗಿಡದ ಮಧ್ಯೆ ನೀವು ರೋಟೋವೇಟರ್ ಹೊಡೆದ್ರಿ, ಅಡಿಕೆ ಗಿಡಕ್ಕೆ ಅದೇನಾದ್ರೂ ಮಧ್ಯದಲ್ಲಿ ಉಳುಮೆ ಮಾಡಿದ್ರಿಂದ ತೊಂದರೆ ಆಗಿ ಅಡಿಕೆ ಗಿಡ ಸತ್ತಿದ್ದು ಆತರ? ಏನಿಲ್ಲ ಸರ್, ಏನಿಲ್ಲ. ನಾವು ಅಲ್ಲಿ ಸುಮಾರು ವರ್ಷದಿಂದ ನಾವು ಅಡಿಕೆ ಗಿಡ ಉಳುಮೆ ಮಾಡ್ತಿದ್ವಿ, ಏನು ತೊಂದರೆ ಆಗಿಲ್ಲ. ಮತ್ತೆ ಇದಿನ್ನು ಬೇರೆ ಏನು ಅಗಲಕ್ಕೆ ಹೋಗಿಲ್ಲ, ಇನ್ನು ಚಿಕ್ಕ ಗಿಡಗಳಿದೆ 1.5 ವರ್ಷ. ನಾವು ದೊಡ್ಡ ಗಿಡನೂ ಅಷ್ಟೇನೆ ಅಂದ್ರೆ 2 ವರ್ಷದಿಂದ ಒಟ್ಟು ತಾಪಮಾನ ಆಗಿರೋದಕ್ಕೆ ಉಳ್ಳಿಲ್ಲ. ಅದ್ರ ಬೆಳೆವು ಒಂದು ಬೇರೆ ಹೋಗ್ಬಿಡ್ತವೆ ಅಂತ ಒಟ್ಟು ನಾವು 2 ವರ್ಷದಿಂದ ಬರೀ ರೋಟ್ ಹೊಡ್ಕೊಂಡು ಅಷ್ಟು ಮಾಡ್ತೀವಿ ಅಷ್ಟೇ ಸರ್. ಸರಿ ಸರ್. ಈಗ ಅದನ್ನ ನೀವು ರೋಟೋವೇಟರ್ ಹೊಡೆದು ಅದರಲ್ಲಿ ಸಾಲನ್ನ ಕೊರದ್ರಿ. ಸಾಲ್ ಕೊರೆದು ಎಷ್ಟು ಅಂತರ ಕೊಟ್ರಿ ಸರ್ ಗಿಡ ನಾಟಿ ಮಾಡಿ? ಸರ್ 1.25 ಅಡಿಗೆ ಒಂದೊಂದು ಸಸಿ ಬಿಡೋದು. 1.25 ಅಡಿ ಕೊಟ್ರಿ. ಈಗ 2 ಅಡಿಕೆ ಗಿಡದ ಸಾಲಿನ ನಡುವೆ ಎಷ್ಟು ಸಾಲ್ ಮಾಡಿದ್ರಿ ಸರ್? 2 ಸಾಲ್ ಮಾಡಿದೀವಿ ನೋಡಿ. 2 ಸಾಲ್ ಮಾಡಿದ್ರಿ. 9 ಅಡಿ ಅಡಿಕೆ ಗಿಡ ಇದೆ, ಒಂದು 4.5 ಅಡಿ 2 ಸಾಲ್ ಮಾಡಿದ್ರಿ. 2 ಸಾಲ್ ಮಾಡಿದ್ವಿ. ಅಂದ್ರೆ ಸಾಲಿಂದ 2 ಸಾಲಿನ ನಡುವೆ 4.5 ಅಡಿ ಅಂತರ ಕೊಟ್ರಿ. ಆಮೇಲೆ ಇದರಲ್ಲಿ ನಿಮ್ಮ ಗಿಡದಿಂದ ಗಿಡಕ್ಕೆ 1.25 ಅಡಿ 1.5 ಅಡಿ ಮೇಲೆ 2 ಅಡಿ ಒಳಗೆ ಸಸಿ ನೆಟ್ಟು ಬಿಟ್ರಿ. ಸರಿ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು.
ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಸರ್ ನಾವು ಇಲ್ಲಿ ಗಿಡಗಳನ್ನ ಈಗ ಟೊಮೆಟೊ ಗಿಡಗಳನ್ನು ನೋಡ್ತಾ ಇದ್ದೀವಿ. ನೀವು ಇಲ್ಲಿ ಸಾಲಲ್ಲಿ ಅದಕ್ಕೆ ಈ ಇದು ಕಟ್ಟಿಗೆದು ಇದನ್ನ ಪೋಲ್ಸನ್ನೆಲ್ಲ ಕಂಬವನ್ನೆಲ್ಲ ಕೊಟ್ಟು ಆಧಾರ ಮಾಡಿದ್ರೆ ಇದು ಯಾವಾಗ ಮಾಡಿದ್ರಿ? ಮುಂಚೆನೆ ಮಾಡ್ಕೊಂಡಿದ್ರಾ? ಸರ್ ಉಣ್ಬಿಟ್ಟು ಗಿಡ ನಾಟಿ ಮಾಡಿದ್ಮೇಲೆ ಗಿಡ ನಾಟಿ ಮಾಡ್ಬಿಟ್ಟು 1 ತಿಂಗಳಿಗೆ ಕಡ್ಡಿ ಫಲ ನಿಲ್ಲಾಕ್ಬೇಕು ಸರ್. ಹಾ. ಗಿಡ ಇನ್ನೇನು ಹೂವು ಸ್ಟಾರ್ಟ್ ಆಗ್ತದೆ ಅನ್ಬೇಕೆ ಮುಂಚೆನೆ ಮಾಡ್ಕೋಬೇಕು. ಅದೇ ಹೆಂಗೆ ಸರ್ ಈಗ ಮಧ್ಯ ಹಾಕಿದ್ರಿ? ಎಷ್ಟು ಅಂತರಕ್ಕೆ ಒಂದೊಂದು ಕಂಬನ ಇಟ್ಟಿದ್ದೀರಾ? ಸರ್ 9 ಅಡಿಗೆ ಒಂದೊಂದು ಕಡ್ಡಿ ನೀಲ್ ಹಾಕಿದೀವಿ. ಕಡ್ಡಿ ನೀಲ್ ಹಾಕಿದ್ದೀರಾ? ಅವ್ರಿಗೆ ಬಾಳ್ರಿಗೆಲ್ಲಾನು ಒಟ್ಟು ದಪ್ಪ ಹಾಕಿದೀವಿ. ಒಳಗಡೆ ಎಲ್ಲಾನು ಮೀಡಿಯಂ ಆಗಿರೋ ಹಾಕಿದೀವಿ. 9 ಅಡಿಗೆ ಒಂದೊಂದು ಕಡ್ಡಿ ಹಾಕಿದೀವಿ. ಇದಕ್ಕೆ ಏನ್ ದಾರ ಕಟ್ಟಿದಿರಲ್ಲ ಸರ್, ಅದು ಯಾವ್ದ್ರದ್ದು ಮಟೀರಿಯಲ್ ಏನದು? ಸರ್ ಪ್ಲಾಸ್ಟಿಕ್ ವೈರ್ ಸರ್ ಇದು. ಪ್ಲಾಸ್ಟಿಕ್ ವೈರ್. ಅದು ಈಗ ತಂತಿನೂ ಹಾಕ್ಬೋದು. ತಂತಿ ಕಾಸ್ಟ್ಲಿ ಆಗ್ತದೆ. ಆಮೇಲೆ ಬಿಚ್ಚಕ್ ಎಲ್ಲ ತೊಂದರೆ ಆಗ್ತದೆ. ಇದು ಯೂಸ್ ಅಂಡ್ ಥ್ರೋ. ಮತ್ತೆ ನಿಮ್ಗೆ ಅದು ತಂತಿ ನಿಮ್ಗೆ ಇದು ಬಂದ್ಬಿಡುತ್ತದೆ, ರಸ್ಟ್ ಬಂದ್ಬಿಡುತ್ತದೆ. ಎಷ್ಟು ಬಂದ್ರು ಕಾಸ್ಟ್ಲಿ ಆಗ್ತದೆ ಸರ್ ಅದು. ಕಾಸ್ಟ್ಲಿ ಆಗುತ್ತೆ ಅದು. ಆಮೇಲೆ ಬಿಚ್ಚಕ್ಕೂ ಲೇಬರ್ ಇಕ್ಬೇಕು. ಇದಂದ್ರೆ ಅದಕ್ಕೆ ಕುಯ್ದು ಬಿಸಾಕ್ಬೋದು. ಇದಕ್ಕೆ ಏನಿದೆ ಸರ್ ಈಗ ಇದು ರೇಟ್ ಏನಿದೆ ಇದಕ್ಕೆ? ಸರ್ 105 ರೂಪಾಯಿ 110 ರೂಪಾಯಿ ಒಂದ್ ಬಂಡಲ್. ಈಗ 1 ಕೆಜಿ ಸರ್. 1 ಕೆಜಿ ಲೆಕ್ಕ. ಕೆಜಿ. ಈಗ ನಿಮ್ಗೆ ಇದು 2 ಎಕರೆಗೆ ಎಷ್ಟು ಬೇಕಾಗುತ್ತೆ ಸರ್ ಅದು? ಸರ್ ಒಂದು ಸ್ಟೆಪ್ಗೆ 2 ಸ್ಟೆಪ್ ಕಟ್ಟಿದೀವಿ ನಾವು. ಒಂದು ಸ್ಟೆಪ್ಗೆ 15 ಕೆಜಿ ಬೇಕಾದ್ರೆ ಸರ್ 2 ಎಕರೆಗೆ. ಒಂದು 15. ಹಾ ಅಂದ್ರೆ 30 ಕೆಜಿ ತಗೊಂಡಿದ್ದು. 30 ಕೆಜಿ ತಗೊಂಡಿದ್ರೆ ಅದೇ ಕಟ್ಟಬೇಕಾದ್ರೆ ಅದಕ್ಕೆ ಅಂತರ ಎಷ್ಟು ಕೊಟ್ರಿ ಸರ್? ಈಗ ಕೆಳಗಡೆ ಭೂಮಿಯಿಂದ ಫಸ್ಟ್ ಏನ್ ಕಟ್ಟಿದಿರಲ್ವಾ, ಅದು ಎಷ್ಟು ಹೈಟ್ ಅಲ್ಲಿ ಇದೆ ಸರ್? ಫಸ್ಟ್ನೇದು ಒಂದು 2.5 ಅಡಿ ಕಟ್ತು. ಆಮೇಲೆ ಒಂದು 3.5 ಅಡಿಗೆ ಒಂದು ಸ್ಟೆಪ್ ಹಾಕಿದೀವಿ ಸರ್. 2 ಸ್ಟೆಪ್. 2 ಸ್ಟೆಪ್. ಏನಿದೆ ಗಿಡಕ್ಕೆ ಆಧಾರ ಮಾಡ್ಲಿಕ್ಕೆ ಏನ್ ಕೊಟ್ಟಿದ್ರೆ ಹೆಂಗೆ ಸರ್? ಅದು ಕಾಯಿ ಕೆಳಗೆ ಬಿದ್ದುಬಿಟ್ರೆ ನೆಲಕ್ಕೆ ಬಿದ್ದುಬಿಟ್ರೆ ಕೊಳ್ತಾ ಬಿಡ್ತವೆ. ಮತ್ತೆ ವಜ್ಜೆಗೆ ಅದು ಅಂದ್ರೆ ಹಣ್ಣಿನ ತೂಕಕ್ಕೆ ರೆಕ್ಕೆಲ್ಲ ಮುರಿದು ಹೋಗ್ಬಿಡ್ತವೆ. ಅದನ್ನ ಈಗ ಸರ್ ಅದು ನಿಮ್ಗೆ ನಾಟಿ ಮಾಡಿದ್ದ ಎಷ್ಟು ದಿವಸಕ್ಕೆ ಹೂವಾಗ್ಲಿಕ್ಕಾಯ್ತು ಸರ್? ಅದೇ ಒಂದು ತಿಂಗಳಿಗೆ ಹೂವು ಆಗ್ಬಿಡ್ತದೆ ಸರ್. ಅದು 1 ತಿಂಗಳಿಗೆ ಹೂವಾಗ್ಬಿಡುತ್ತೆ. ತಿಂಗಳು ಹೂವು ಆಗ್ಬಿಡ್ತದೆ. ಈಗ ನೀವು ಅದನ್ನ ಹೂವಾಗಿ ಕಾಯಿ ಕಟ್ಟಿದ ಮೇಲೆ ಅದಕ್ಕೆ ಆಧಾರ ಕೊಡ್ತೀರಾ? ಅಂದ್ರೆ ನೀವೇನೀಗ ಇಲ್ಲಿ ಸೆಣಬ್ನ ದಾರದಲ್ಲಿ ಕಟ್ಟಿದ್ದೀರಾ? ಪೀಚ್ ಆತವಲ್ಲ, ಪೀಚ್ ಆದವಾಗ ಕಟ್ತೀವಿ ಸರ್ ನಾವು. ಅವಾಗ ಕಟ್ಬಿಡ್ತೀವಿ ಸರ್. ಆಮೇಲೆ ಇದಕ್ಕೆ ನೀವು ನಾಟಿ ತೂಕಕ್ಕೆ ರೆಕ್ಕೆ ಕಟ್ಟಾಗ್ಬಿಡ್ತಾವ ಸರ್. ಹೌದೌದು. ಅವೇನಿದ್ರು ಪೀಚಗೆನೆ ನಾವು ಕಟ್ಬಿಡ್ಬೇಕು ದಾರನ. ಈಗ ಸರ್ ನೀವು ಇಲ್ಲಿ ನಾಟಿ ಮಾಡಿದ ಮೇಲೆ ಇದಕ್ಕೆ ಆನಂತರ ಏನೇನು ಗೊಬ್ಬರ ಕೊಡ್ತಾ ಹೋದ್ರಿ ಸರ್? ಫಸ್ಟ್ ಅವಾಗ ಹೇಳ್ದಂಗೆ ಇಂಡಿನು DAP ಒಂದ್ಸತಿ ಕೊಟ್ಟು ಅದು ಭೂಮಿ ಆಮೇಲೆ ಆಮೇಲೆ ಫುಲ್ ಬರೀ ಡ್ರಿಪ್ ಕೊಟ್ಟಿದ್ದೆ ನಾವು. ಡ್ರಿಪ್ ಕೊಟ್ಟಿದ್ರಿ ಕೈಯಲ್ಲಿ? ಮತ್ತೆ ಇನ್ನೇನು ಸಗಣಿ ಗೊಬ್ಬರ ಏನು ಕೊಡ್ಲಿಲ್ಲ ನಾವು. ಯೂರಿಯಾ ಆಗ್ಲಿ ಅದನ್ನ ಯಾವ್ದನ್ನು ಗಿಡಕ್ಕೆ ಹಾಕಿಲ್ಲ? 3 ಟ್ರಿಪ್ ಮಾಡಿದ್ರೆ ಡ್ರಿಪ್ ಅಲ್ಲೇ ಹಾಕ್ತೀರಾ? ಡ್ರಿಪ್ ಅಲ್ಲಿ ಏನೇನು ಕೊಡ್ತೀರಾ ಸರ್? 19 ಹಾಲು, CN, ಆಮೇಲೆ ಈಗ 15-30 ಅಂತ ಬರ್ತದೆ, ಅದು ಕೊಟ್ಟಿದೀವಿ ಈಗ. ಅದನ್ನೆಲ್ಲ ಒಟ್ಟಿಗೆ ಕೊಡ್ತೀರಾ? ಇಲ್ಲ, ಪ್ರತಿ ಸಲ ಒಂದು ವಾರ 10 ದಿವಸ ಹಿಂಗ್ ಬಿಟ್ಕೊಂಡು ಕೊಡ್ತೀವಿ ಸರ್. ಈಗ ಫಸ್ಟ್ ಈಗ ತಗೊಳ್ಳೋದು ಅಂತ ಆದ್ರೆ ಒಂದು ವಾರದ ನಾವು ಇದನ್ನ ಶೆಡ್ಯೂಲ್ ತಗೊಳ್ಳೋದು ಅಂತ ಆದ್ರೆ ಫಸ್ಟ್ ಏನಾಗೋ? ಈಗ ಸೋಮವಾರ ಬಂತಂದ್ರೆ ಏನು ಕೊಡ್ತೀರಾ ಸರ್? ಫಸ್ಟ್ 19 ಹಾಲು ಕೊಟ್ಟು ಅದು ಎಷ್ಟು ಹೆಂಗ್ ಕೊಡ್ತೀರಾ ಸರ್? 1 ಎಕರೆಗೆ 12 ಕೆಜಿ. 12 ಕೆಜಿ. ಇದಕ್ಕೆ 25 ಕೆಜಿ 19 ಹಾಲು ಬಿಟ್ಟಿದ್ದು. ಈ ಸೋಮವಾರ 19 ಹಾಲು ಕೊಟ್ರೆ ಮತ್ತೆ ಇನ್ನೊಂದು ವಾರ CN ಬಿಟ್ಟಿದ್ದು. ಮತ್ತೆ ಮುಂದಿನ ವಾರ ಮತ್ತೆ CN ಹಾಕ್ತೀರಾ? ಕ್ಯಾಲ್ಸಿಯಂ ನೈಟ್ರೇಟ್. ತಿರ್ಗಾ ಇನ್ನೊಂದು ಕ್ಯಾಲ್ಸಿಯಂ ನೈಟ್ರೇಟ್ ಯಾವ ಪ್ರಮಾಣದಲ್ಲಿ ಕೊಡ್ತೀರಾ ಸರ್? ಅದು 6 ಕೆಜಿ 8 ಕೆಜಿ ಎಕರೆಗೆ ಸರ್. ಎಕರೆಗೆ? ಹ್ಞೂ ಸರ್. ಅದು ನೀರಲ್ಲಿ ಕರಗಿಸಿ ಕೊಟ್ಬಿಡ್ತೀವಿ. ನೀರಾಗ ಕಾಯಿಸ್ಬಿಟ್ಟು ಮೋಟರ್ ಆನ್ ಮಾಡ್ಬಿಟ್ಟು ಕೊಟ್ಬಿಡ್ತೀವಿ. ಆಮೇಲೆ ಮತ್ತೆ ಕ್ಯಾಲ್ಸಿಯಂ ನೈಟ್ರೇಟ್ ಆದ್ಮೇಲೆ? ಕ್ಯಾಲ್ಸಿಯಂ ನೈಟ್ರೇಟ್ ಆದ್ಮೇಲೆ 2 ಸತಿ ಕೊಟ್ರೆ ಅಷ್ಟೇ ನಾವು. ತಿರ್ಗಿ ಕಾಯಿ ಆತಾವಲ್ಲ ಈಗ ಅಂದ್ಬಿಟ್ಟು ಈಗ 15-30 ಅಂತ ಪೊಟ್ಯಾಶ್ ಜಾಸ್ತಿ ಇರೋ ಗೊಬ್ಬರ ಅದು ಕೊಟ್ಟಿದ್ದೀವಿ. ಮೊನ್ನೆ ಒಂದು 5-6 ದಿವಸ ಮುಂಚೆ ಕೊಟ್ಟಿದ್ದೀವಿ. ಮುಂದಿನ ವಾರ ಇನ್ನೊಂದು ಅದೇ ಕೊಡುವಂತ ವಾರಕ್ಕೆ ಒಂದೊಂದು ಗೊಬ್ಬರದ ಡೋಸ್ ಅನ್ನು ಕೊಡ್ತಾ. ಹೌದೌದು. ಆಮೇಲೆ ನೀರು ಡ್ರಿಪ್ಪೇ ಇದೆ? ಡ್ರಿಪ್ಪೇ ಸರ್. ಅದೇ ನೋಡ್ಕೊಂಡು ಭೂಮಿ ಹೆಂಗಿದೆ ಅಂತ ನೋಡ್ಕೊಂಡು ತೇವಾಂಶ ಆ ತರ ಇದೆ ಅಂದ್ಬಿಟ್ಟು ನೋಡ್ಕೊಂಡು. ನೀವು ಇದನ್ನ ಬೇಸಿಗೆಯಲ್ಲಿ ನಾಟಿ ಮಾಡಿದ್ರಾ? ಬೇಸಿಗೆ ಮಾಡಿದ್ವಿ. ಅವಾಗ ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡ್ತಿದ್ರಿ ಸರ್? ಅವಾಗ ಡೈಲಿ ಬಿಡಿ. ಅವಾಗ ಡೈಲಿ ಬಿಡ್ಬೇಕು. ತಾಪಮಾನ 35-38 ಮುಂಚೆ ಬೆಳಗ್ಗೆ ಕೊಟ್ಬಿಡ್ತಿದ್ರ? ಕರೆಂಟ್ ಶಿಫ್ಟ್ ಇದ್ದಾಗ ಸರ್ 8ರಿಂದ 11 ಗಂಟೆ ತನಕ ಇರೋದು. ಡೈಲಿ ಬಿಡಿ ಸರ್. ಒಂದ್ಸಲ ನೀರು ಕೊಟ್ರೆ ಅದು ಎಷ್ಟು ಹೊತ್ತು ಕೊಡ್ತೀರಾ ನೀವು ಸರ್? ಒಂದು 2 ಅವರ್ 3 ಅವರ್ ಕೊಡಿ ಸರ್ ಒಂದ್ ದಿವಸಕ್ಕೆ. ಓಕೆ. ಈಗ ಸರ್ ಅದ ಕಾಯಿ ಬಂದು ನೀವು ಅದೆಲ್ಲ ಕಟ್ಟಿದ್ಮೇಲೆ ಈಗ ಹೆಚ್ಚು ಕಡಿಮೆ ನೀವು ಇದಕ್ಕೆ ರೋಗ ಮತ್ತೆ ಕೀಟ ಅದೆಲ್ಲ ಇದ್ದೇ ಇರುತ್ತೆ. ಹೌದೌದು ಸರ್. ಅದಕ್ಕೆ ನೀವು ಹೆಂಗೆ ನಿರ್ವಹಣೆ ಮಾಡ್ತೀರಿ? ಯಾವ ರೋಗ ಬಂದಿದೆ ಸರ್ ನಿಮ್ಗೆ ಕಂಡಂಗೆ? ತಾಪಮಾನ ಆಗಿರೋದು ಈ ಸತಿ ವೈರಸ್ ಜಾಸ್ತಿ. ವೈರಸ್ ರೋಗ? ಹೌದು. ಈ ಸತಿ ವೈರಸ್ ಕಂಟ್ರೋಲ್ ಮಾಡಕ್ಕೆ ಆಗಲಿಲ್ಲ.
ಈಗ ಏನ್ ಮಾಡಿದ್ರಿ ಅದಕ್ಕೆ ನೀವು? ವೈರಸ್ಗೆ ಒಂದು ಬಂದಿರೋ ಗಿಡ ಕಿತ್ತು ಹೋಗಿದ್ರ? ಇಲ್ಲ ಸರ್, ಹಿಂಗೆ ಕಿತ್ತಾಕ್ಲಿಲ್ಲ. ಅಂದ್ರೆ ನಮ್ದು ಕಾಯಿ ಆಗ್ಬಿಟ್ಟಿತ್ತು. ಹ್ಮ್. ಕಾಯಿ ಆದ್ಮೇಲೆ ವೈರಸ್ ಸ್ಟಾರ್ಟ್ ಆಯ್ತು. ಹ್ಮ್ ಆಮೇಲೆ ನಾವು ಕೆಲವರು ತಾವೆಲ್ಲ ವಿಚಾರಿಸಿದ್ಕೆ ಏನು ಕಿತ್ತಾಕಕ್ಕೆ ಹೋಗ್ಬಿಟ್ರೆ ಕಾಯಿ ಆಗದೆ ಹ್ಮ್ ವೈರಸ್ ಅಂದ್ಬಿಟ್ಟು ವೈರಸ್ಸಿಗೆ ಒಂದು 4-5 ಕೋಟಿ ಔಷಧಿ ತಂದು ಹೊಡೆದು ಸರ್. ಹ್ಮ್ ಅದಕ್ಕೆ ಏನು ಹೊಡೆದ್ರಿ ಸರ್ ಇದು ಔಷಧಿ? ಸರ್ ವೈರಸ್ಗೆ ಒಂದು 4-5 ಥರ ಔಷಧಿಗಳು ಬರ್ತವೆ. ಹ್ಮ್ ನಾವು ನಮ್ಮ ಈ ಕುರುಬರಳ್ಳಿ ತವ ವೇಣುಗೋಪಾಲ್ ಅಂತ ಅವ್ರೆ, ಹ್ಮ್ ಅವ್ರು ತಗೊಂಬಂದು ಹೊಡೆದ ಸರ್ ನಾವು. ಹ್ಮ್ ಅದು ಏನಂತೇಳಿ ನಿಮ್ಗೆ ಗೊತ್ತಿದೆಯಾ ಅದು ಹೆಸರು? ಸರ್ ಒಂದೊಂದ್ಸತಿ ಒಂದೊಂದು ಕೊಟ್ಟ ಔಷಧಿ ಬರ್ತಾವಲ್ಲ ಸರ್. ಆಮೇಲೆ ಈಗ ವೈರಸ್ ಬಿಟ್ಟು ಮತ್ತೇನಾದ್ರೂ ವೈರಸ್ ಸೊರಗು ರೋಗ, ವಿಲ್ಟು, ಏನಿಲ್ಲ ಸರ್, ಅವನು ಬರಲ್ಲ. ಬ್ಯಾಕ್ಟೀರಿಯಾದ ರೋಗ, ವೈರಸ್ ಒಂದೇ ಸತಿ ನಮ್ಗೆ ಈ ಸಲ ನಿಮ್ಗೆ ತೊಂದರೆ ಆಗಿದೆ. ಹೋದ್ಸಲ ಹಾಕಿದ್ರಿ ಅಂತಂದ್ರೆ ಟೊಮೆಟೊ ಅವಾಗ ಹೋದ್ ಸತಿ ಹಾಕಿದಾಗ ಒಂದ್ ಸ್ವಲ್ಪ ಕರೆ ರೋಗ ಬಂದ್ಬಿಟ್ಟು ಎಲೆ ಎಲ್ಲ ಕರೆದಾವು, ಎಲೆ ಕಾಂಡ ಎಲ್ಲಾನು ಕಪ್ಪು ಬಂದ್ಬಿಡೋದು. ಅದಕ್ಕೆ ಸೆಕ್ಟಿನ್ ಅಂತ ಪೌಡ್ರು ಅವೆಲ್ಲ ಹೊಡೆದು, ಸೆಕ್ಟಿನ್ ರೆಡಮಿಲ್ಲು ಈ ಥರ ಎಲ್ಲ ಹೊಡೆದು ಒಟ್ಟು ಕಂಟ್ರೋಲ್ ಮಾಡ್ಕೊಂಡು ಬೆಳೆ ತಕೊಂಡು ಸರ್ ತಗೊಂಡ್ರಿ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಈಗ ಇದಕ್ಕೆ ಮತ್ತೆ ಕೀಟಕ್ಕೆ ಬಂದ್ರೆ ಸರ್? ಈಗ ಕೀಟಕ್ಕೆ ಬಂದ್ರೆ ಕಾಯಿಗಳೆಲ್ಲ ಮೇನ್ ಕಾಯಿ ಕೊರಕ. ಕಾಯಿ ಕೊರಕ. ಕಾಯಿ ಕೊರಕಕ್ಕೆ ಕೊರಾಜಿನ್ ಅಂತ ಔಷಧಿ ಹೊಡೆದಿದ್ದು. ಅದ್ರ ಒಂದು ಲೀಟರ್ಗೆ ಎಷ್ಟು ಹಾಕಿದ್ರಿ ಅಂತ ಏನಾದ್ರು? ಸರ್ 0.5 ml, 0.5 ಅರ್ಧ ml ಹಾಕಿ 1 ಲೀಟರ್ ನೀರು ಮಿಕ್ಸ್ ಮಾಡಿ ಹೊಡೆದಿದ್ರಿ ಸರ್. ಅದು ಬಿಟ್ಟು ಮತ್ತೆ ಬೇರೆದು ಇನ್ನೇನು ಕಾಣಲಿಲ್ಲ ಸರ್ ನಮ್ಮ ತೋಟಕ್ಕೆ. ಇದಕ್ಕೆ ಊಜಿ ಟ್ರ್ಯಾಪ್ ಏನಾದ್ರು ಹಾಕಿದ್ರೆ? ಊಜಿ ಟ್ರಾಪ್ ಏನು ಹಾಕ್ಲಿಲ್ಲ. ಅದಕ್ಕೆ ಒಂದೊಂದು ಅದೇ ಕಮ್ಮಿ ರೇಟಿಂದು ಔಷಧಿ ಹೊಡೆದ ಸರ್. ಈ ಕ್ಲೋರೋಪೆರಿಪಾಸು, ರೋಗರು ಇಂಥವು ಊಜಿ ಹೊಡೆದ ಸರ್. ಆಮೇಲೆ ಮತ್ತೆ ಊಜಿ ಬಿಟ್ರೆ ಮತ್ತೆ ಯಾವ್ದು ತೊಂದರೆ? ಇನ್ನೇವು ಇಲ್ಲ ಸರ್, ಊಜಿನ ಕಾಣಲಿಲ್ಲ. ಟೂಟಾ ಅಂತ ಒಂದು ಬರುತ್ತಲ್ಲ ಸರ್, ಅದು ಏನ್ ನಮ್ದ್ರಾಗ ಏನು ಕಾಣಲಿಲ್ಲ ಸರ್. ಏನು ಕಾಣಲಿಲ್ಲ ನಿಮ್ಗೆ? ಕಾಣಲಿಲ್ಲ ಸರ್. ಇದರಲ್ಲಿ ರೋಗದಲ್ಲಿ ನಿಮಗೆ ಇದೊಂದು ಹೋದ ವರ್ಷ ಇದು ಬಂದಿತ್ತು, ವಿಲ್ಟ್ ಬಂದಿತ್ತು. ಈ ವರ್ಷ ವೈರಸ್ ಸಿಕ್ಕಾಪಟ್ಟೆ ವೈರಸ್. ಆಮೇಲೆ ಕೀಟದಲ್ಲಿ ನಿಮಗೆ ಇದು ಕಾಯಿ ಕೊರಕ ರೋಗ ಮಾತ್ರ ಸದ್ಯ ಬಾಧಿಸ್ತಾ ಇದೆ. ಹೌದೌದು ಸರ್. ಅದ್ ನಿರ್ವಹಣೆ ನೀವು ಈಗ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಹೌದು ಸರ್, ಮಾಡಿದಾಗ ಕಂಟ್ರೋಲ್ ಆಗದೆ. ಫಸ್ಟ್ ಎಲ್ಲ ಬಂದವೆಲ್ಲ ಕಾಯಿ ಕೊರಕ ಎಲ್ಲ ತೆಗೆದಾಕ್ಬಿಟ್ಟು ನಾವು ಆಳುಗಳು ಲೇಬರ್ ಇಕ್ಕೊಂಡು ತೆಗೆದಾಕ್ಬಿಟ್ಟು ಸಿಂಪಡಣೆ ಮಾಡ್ದೋ. ಇಲ್ಲ ಉಳ್ಕೊಂಡಿದ್ದಾವು ಸತ್ತದ ಸರ್. ಸರಿ, ಈಗ ಸರ್ ನೀವು ಇದಕ್ಕೆ ಪ್ರಾರಂಭದಲ್ಲಿ ನಾಟಿ ಮಾಡಿದಾಗ ಅದಕ್ಕೆ ಚೂಟೋದು ಗೀಟೋದು ಒಂದಿಷ್ಟು ದಿವಸ ಎತ್ತರ ಬರುತ್ತಾ ಹಂಗೆ ಕೈ ಹಾಕ್ಲಿಲ್ಲ ಸರ್. ಕಾಯಿ ಬಂದದನ್ನ ಮೇಲ್ಗಡೆ ಎತ್ತಿ ಕಟ್ಬಿಡ್ತೀರ, ಅದು ಹೊಸದು ಬೀಳಬಾರ್ದು. ಸರ್ ಈಗ ಇದು ನಿಮ್ದು ಎಷ್ಟು ದಿವಸದ ಗಿಡ ಸರ್? 2.5 ತಿಂಗಳು ಗಿಡ ಸರ್. 2.5 ತಿಂಗಳು ಅಂದ್ರೆ ಹೆಚ್ಚು ಕಡಿಮೆ ಒಂದು 75 ದಿವಸ ಎಲ್ಲ ಸ್ಟಾರ್ಟ್ ಆಗ್ತದೆ. 2.5 ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗಿದೆ. ಈಗ ಇನ್ನು ನೀವು ಒಂದಾದ್ರೂ ಇದನ್ನ ಕೊಯ್ಲು ಮಾಡಿದ್ದೀರಾ ಅಥವಾ ನಾಳೆ ನಾಡ್ದು ಕೊಯ್ಲು ಮಾಡ್ಬೇಕು? ನಾಳೆ ನಾಡ್ದು ಕೊಯ್ಲು ಮಾಡ್ಬೇಕು. ಈಗ ಸರ್, ಈಗ ನೀವು ಹೋದ ವರ್ಷ ಟೊಮೆಟೊ ಬೆಳೆದಿದ್ರಿ. ಹೋದ ವರ್ಷ ಯಾವ ತಳಿ ಹಾಕಿದ್ರಿ? ಇದು ಹೋದ ವರ್ಷ ಸೀಡ್ಸ್ ಹಾಕಿದ ಅಭಿನವ್ ಅಂತ. ಯಾವ್ದು? ಅಭಿನವ್ ಅಂತ. ಅಭಿನವ್. ಮತ್ತೆ ಈಗ ಅಭಿನವ ಹೋದ ವರ್ಷ ಹಾಕಿದ್ರಿ, ಈ ವರ್ಷ ನೀವು ಸಾಹು ಹಾಕಿದ್ರಿ. ಈ ಸತಿ ಇದು ಒಂಥರ ತಳಿ, ಇದು ಒಂದ್ಸತಿ ಬೆಳೆಯೋಣ ಅನ್ಬಿಟ್ಟು, ಒಂದೇ ಬೆಳೆಯೋದ್ ಬೇಡ, ಇದು ಒಂದ್ಸತಿ ಟ್ರೈ ಮಾಡೋಣ ಅನ್ಬಿಟ್ಟು. ಅಲ್ಲ, ನಿಮಗೆ ಅದ್ರಲ್ಲಿ ಏನಾದ್ರು ತೊಂದರೆ ಆಗಿತ್ತ ಹೆಂಗೆ ಅಂತ?
ಅದ್ರ ಸೀಡ್ಸ್ ಆ ಪ್ರಮಾಣದ ನೀವೇನ ಅಂದ್ಕೊಂಡಿದ್ರೆ ಅಷ್ಟೊಂದು ಇಳುವರಿ ಬಂದಿಲ್ವಾ ಅಥವಾ ಬೇರೆ ಏನಾದ್ರು ರೋಗ ಕೀಟ ಹೆಚ್ಚಿಗೆ ಬಾಧಿಸಿತ್ತು ಅದಕ್ಕೆ? ರೋಗ ಬಾಧೆ ಜಾಸ್ತಿ ಆಗೋಯ್ತು ಅದಕ್ಕೆ ಅದಕ್ಕೆ ಈ ಸತಿ ಇದು ಸಾವಯವ ಬೆಳೆ ಏನ ಅನ್ಬಿಟ್ಟು ತಂದಾಗ್ತದೆ ಸರ್. ತಂದಾಗ್ದ್ರಿ. ಈಗ ಸರ್ ಈಗ ಇವತ್ತು ಸದ್ಯ ಏನಿದೆ ಸರ್ ಈಗ ರೇಟು? ಸರ್ ಈಗ 35ರಿಂದ 38 ರೂಪಾಯಿ ತನಕ ಖರೀದಿ ಮಾಡ್ತಾರೆ. ನಿಮಗೆ ಇಲ್ಲೇ ಇದರಲ್ಲೇ ತಗೊಂಡ್ಬಿಡ್ತಾರೆ? ಇಲ್ಲ ಸರ್, ನಾವು ದೊಡ್ಡಬಳ್ಳಾಪುರ ತಗೊಂಡೋಗಿ ರಿಲಯನ್ಸ್ಗೆ ಹಾಕ್ಬೇಕು ಸರ್. ನೀವು ಇದಕ್ಕೆ ಮಾರ್ಟ್ಸಿಗೆ ಹಾಕ್ಬೇಕು? ಮಾರ್ಟ್ಗೆ ಹಾಕ್ಬೇಕು ಸರ್. ಈಗ ಏನಿದು ಕೊಯ್ಲು ಮಾಡ್ಬೇಕಿದ್ರೆ ಬೆಳಿಗ್ಗೆ ಕೊಯ್ತಾರ ಸಾಯಂಕಾಲ ಕೊಯ್ತಾರ? ಸರ್ 12 ಗಂಟೆ 1 ಗಂಟೆಗೆ ಅಲ್ಲಿಗೆ ಅವ್ರಿಗೆ ತಗೊಂಡು ಕೊಡ್ಬೇಕು ಮಧ್ಯಾಹ್ನ. ಹಾ. ನಾವು ಅದಕ್ಕೆ ಬೆಳಿಗ್ಗೆ 7 ಗಂಟೆ ಆಳುಗಳು ಇಕ್ಕಬೇಕು. ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅವರು ಇಷ್ಟನ್ನು ಇವತ್ತು ನಮಗೆ ತಾಂಬರ್ರಿ ಅಂತ ಹೇಳ್ತಾರೆ. ನಾವು ಅಷ್ಟನ್ನು ನೋಡ್ಕೊಂಡು ಲೇಬರ್ ನಿಕ್ಕೊಂಡು ಎಷ್ಟು ಅನ್ಬೇಕು ಅಂತ ಹೇಳಿದಾಗ ಜಾಸ್ತಿ ಕಮ್ಮಿ ಟನ್ ಅಲ್ಲಿ ಹೋಗೋಕ್ಕಿಂತ ಮುಂಚೆನೆ ನಿಮಗೆ ಅಂದ್ರೆ ಈಗ ಇವತ್ತು ಕೊಯ್ತೀರಿ, ಇವತ್ತು ಮಾರ್ಕೆಟಿಗೆ ಬೇಕಂದ್ರೆ ಹಿಂದಿನ ದಿವಸನೇ ನೀವು ಅದಕ್ಕೆ ಬೆಲೆ ನಿಗದಿ ಮಾಡ್ಕೋತೀರಾ? ಬೆಲೆಯನ್ನು ನಾವು ಕೇಳಕೋಲ್ಲ ಸರ್, ಅವರೇ ಅವರು ಪ್ರೈಸ್ ಅವರು ಏನ್ ಬರ್ತದ ಚಾರ್ಟಾಗ ಅವ್ರು ಹಾಕ್ಬಿಡ್ತಾರೆ ಅಂದ್ರೆ ಅಲ್ಲಿ ಅವತ್ತಿಂದ ಅಲ್ಲಿ ಹೋದ ಕೂಡಲೇ ಹಿಂದಿನ ದಿವಸ ಏನು ಕೇಳಲ್ಲ ನೀವು? ಇಷ್ಟು ಟನ್ ತಗೊಂಡ್ಬಂದೆ ಅಂತ ಹೇಳಿರ್ತಾರೆ, ಚಾರ್ಟ್ ಅವ್ರದ್ದು ಇಷ್ಟು ತಗೊಬಂದ ಮೇಲೆ ಅಲ್ಲಿ ರೇಟ್ ಫಿಕ್ಸ್ ಮಾಡ್ತಾರೆ. ಈಗ ಸರ್ ಇದು ನಿಮ್ದು ಈಗ ಇನ್ನೂ ಕೊಯ್ಲು ಆಗಿಲ್ಲ ಸರಿ, ಈಗ ಎಷ್ಟು ಆಗ್ಬಹುದು ಸರ್ ಈ ವರ್ಷ ಏನಾದ್ರು ನಿಮಗೆ? ಸರ್ ಬೆಲೆ ಅಲ್ಲಲ್ಲ, ನಿಮಗೆ ಒಟ್ಟು ಟನ್ನೇಜ್ ಎಷ್ಟು ಆಗ್ಬಹುದು ಅಂತ. ಈಗ ನೀವು ಹೋದ ವರ್ಷ ಬೆಳೆದಿದ್ರಿ ಸರ್, ಇವಾಗ ವೈರಸ್ ಜಾಸ್ತಿ ಆಗಿರೋದೇ ಈ ಸತಿ ನಾವು ಒಂದು 25ರಿಂದ 30 ಟನ್ ನಿರೀಕ್ಷೆ ಕಂಡಿದ್ದೀವಿ ಸರ್ 2 ಎಕರೆಯಲ್ಲಿ. 2 ಎಕರೆಯಲ್ಲಿ ಅಂದ್ರೆ ಒಂದು 15 ಟನ್ನು 1 ಎಕರೆ ಸರಾಸರಿ. ಸರ್ ಹೋದ ವರ್ಷ ನಿಮ್ಗೊಂದು 20-25 ಟನ್ ಸಿಕ್ಕಿತ್ತಾ? ಒಂದು 25 ಟನ್ ಸಿಕ್ಕಿದೆ ಸರ್. ಒಂದು ಸ್ವಲ್ಪ ಮಾರ್ಕೆಟಿಗೆ ಬೇರೆ ಹಾಕಿದ್ದು, ಒಂದು ಸ್ವಲ್ಪ ಇಲ್ಲಿ ರಿಲಯನ್ಸ್ಗೆ ಹಾಕಿದ್ದು, ಎರಡಕ್ಕೂ ಕಂಪೇರ್ ಮಾಡಿದ್ರೆ ಒಂದು 25 ಟನ್ ಸಿಕ್ಕಿದೆ. ಬೆಲೆ ಒಂದು ಹೆಚ್ಚು ಕಡಿಮೆ ಒಂದು 15 ರೂಪಾಯಿ ಸರಾಸರಿ ಸಿಕ್ಕಿದೆ. 15-16 ಸಿಕ್ಕಿದೆ ಸರ್. ಅಂದ್ರೆ ನಿಮಗೆ ಹೆಚ್ಚು ಕಡಿಮೆ 1 ಎಕರೆಯಲ್ಲಿ ಒಂದು 4ರಿಂದ 4.5 ಲಕ್ಷ ಒಟ್ಟು ಆದಾಯ ಬಂದಿದೆ. ಬಂದೈತೆ ಸರ್. ಹಾಗಾದ್ರೆ ಖರ್ಚು ಎಷ್ಟು ಬಂದಿತ್ತು ಸರ್? ಸರ್ ಖರ್ಚು ಒಂದು 1 ಲಕ್ಷ ಖರ್ಚು ಮಾಡಿದ್ದೆ ಸರ್. 1 ಲಕ್ಷ ಖರ್ಚು ಮಾಡಿದ್ರಿ? 1 ಲಕ್ಷ ಖರ್ಚು. ಎಲ್ಲ ಲೇಬರ್ ನಿಮಗೆ ಲೇಬರ್, ತಿಪ್ಪೆ ಗೊಬ್ಬರ, ಆಮೇಲೆ ಇದಕ್ಕೆ ಸಿಂಪಡಣೆ, ಮತ್ತೆ ಈ ವರ್ಷ ಕೊಯ್ಯೋದು ಹೌದು ಎಲ್ಲ ಸೇರಿ 1 ಲಕ್ಷ ಖರ್ಚಾಗಿತ್ತು. ಅಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಒಂದು 3ರಿಂದ 3.5 ಲಕ್ಷ ಒಟ್ಟು ನಿವ್ವಳ ಲಾಭ ಸಿಕ್ಕಿದೆ. ಸರ್. ಸರಿ ಸರ್, ಈಗ ಈ ವರ್ಷಕ್ಕೆ ಹೋಲಿಸಿದ್ರೆ ಸರ್? ಸರ್ ಈ ವರ್ಷಕ್ಕೆ ಒಟ್ಟು ರೇಟ್ ಜಾಸ್ತಿ ಇರೋದೇ ಸರ್. 2 ಎಕರೆ ಹಾಕಿದ್ದೀರಾ? 2 ಎಕರೆ ಲಾಭ ಜಾಸ್ತಿ ನಿರೀಕ್ಷೆ ಮಾಡಿದ್ದೀವಿ ಸರ್ ಈ ವರ್ಷ. ಮತ್ತೆ ಈಗ ಸದ್ಯ ಈಗ ನಾವು ಇವತ್ತು ನಿಂತ್ಕೊಂಡು ಮಾತಾಡ್ತಿದ್ವಿ, ಇವತ್ತಿನ ದಿವಸದಲ್ಲಿ ನಿಮಗೆ ಇಲ್ಲಿ ಬಂದ್ರೆ ಒಂದು 38 ರೂಪಾಯಿ ತಗೊಂಡು ಹೋಗ್ತಾರೆ. 35ರಿಂದ 38 ರೂಪಾಯಿ ಬೆಲೆ ಐತೆ ಸರ್ ಈ ಸತಿ. ಹೋದ ಸತಿ ಮಾಡಿದ್ರೆ ಒಟ್ಟು ಡಬಲ್ ಬೆಲೆ ಈ ಸತಿ ನಿರೀಕ್ಷೆ ಮಾಡಿದ್ದೀವಿ. ಹಿಂಗೆ ನೋಡಿದ್ರೆ ಸರ್, ಈಗ ಟೊಮೆಟೊನ ಇದರಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಪ್ರಾರಂಭದಲ್ಲಿ 1-2-3 ವರ್ಷ ಬೆಳಿಬಹುದು ಅಂತ ಹೇಳ್ತೀರಾ ನೀವು? ಲಾಭ ಇದೆ ಅಂತ? ಅದು ಅಡಿಕೆ ಬೆಳೆ ಬರೋ ತಕ್ಕನೂ ಬೆಳಿಬಹುದು ಸರ್. ಬೆಳಿಬಹುದು. ಸರಳ ಹೊಡಿತಿರ್ತದೆ. ನೆರಳು ಕಡಿಮೆ ಅಂದ್ರೆ ಜಾಸ್ತಿ ನೆರಳಾದ್ರೆ ಆಮೇಲೆ ನಿಮ್ಗೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ. ನೆರಳಾದ್ರೆ ಇಳುವರಿ ಬರಲ್ಲ. 4ರಿಂದ 5 ವರ್ಷದವರೆಗೆ ಇಳುವರಿನೂ ಬರಲ್ಲ, ಅದು ರೋಗನೂ ಹತೋಟಿ ಮಾಡಕ್ಕಾಗಲ್ಲ ಸರ್, ಮಾಡಕ್ಕಾಗಲ್ಲ. ನೆರಳಿಗೆ. ಸರಿ ಸರ್, ಓಕೆ ಸರ್. ಇಷ್ಟೊತ್ತು ನಮಗೆ ನೀವು ಈ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಟೊಮೆಟೊನ ಬೆಳಿಬಹುದಾ, ಬೆಳಿಬಾರ್ದಾ, ಅಥವಾ ಬೆಳೆದ್ರೆ ಏನೆಲ್ಲ ಲಾಭಗಳಿದೆ, ಜೊತೆಯಲ್ಲಿ ನೀವಂತೂ ಕಳೆದ ವರ್ಷ ಓಪನ್ನಲ್ಲಿ ಏನು ಬೆಳೀತಾ ಇದ್ರೆ ತೆರೆದ ಜಾಗದಲ್ಲಿ ಟೊಮೆಟೊನ ಬೆಳೆದಿದ್ರಿ, ಈ ವರ್ಷ ಇಲ್ಲಿ ಅಂತರ ಬೆಳೆಯಾಗಿ ಬೆಳೆದಿದ್ರಿ. ಎರಡೂ ತನಗೆ ಲಾಭ ಸಿಗತ್ತೆ ಅನ್ನೋ ನಿರೀಕ್ಷೆ, ಹೋದ ವರ್ಷ ಲಾಭ ಆಗಿದೆ, ಈ ವರ್ಷ ಲಾಭ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀರಿ. ತಮಗೆ ನಮ್ಮ ವಾಹಿನಿಗೆ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಹಾಗೂ ವೀಕ್ಷಕರಿಗೆ ಇಷ್ಟೊಂದು ಮಾಹಿತಿಯನ್ನು ತಲುಪಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ವೀಕ್ಷಕರೇ, ನಮಗೆ ಕಾರ್ಯಕ್ರಮದಲ್ಲಿ ಶ್ರೀ ಗಿರೀಶ್ ಅವರು ಹೇಳ್ತಾ ಇದ್ರು, ತಾನು ಹೋದ ವರ್ಷನೂ ಕೂಡ 1 ಎಕರೆಯಲ್ಲಿ ಟೊಮೆಟೊ ಬೆಳೆದಿದ್ದೆ. ಆವಾಗ ಅಭಿನವ್ ಎಂಬ ಒಂದು ತಳಿಯನ್ನು ಬೆಳೆದಿದ್ದೆ. ಅದೊಂದು ಸ್ವಲ್ಪ ತೊಂದರೆ ಆಗಿತ್ತು, ರೋಗ ಕೀಟ ಬಾಧೆ ಜಾಸ್ತಿ ಆಗಿತ್ತು. ಅದರ ಸಲುವಾಗಿ ನಾನು ಈ ವರ್ಷ ಸಾಹೋ ಎಂಬ ಸಿಂಜೆಂಟಾ ಕಂಪ್ನಿಯಿಂದ ಬಂದಿರುವಂತಹ ಒಂದು ತಳಿಯನ್ನು ಬೆಳೆದಿದ್ದೀನಿ. ಈ ವರ್ಷ ಇನ್ನು ಬೆಳೆಯನ್ನು ಸದ್ಯಕ್ಕೆ ಕಟಾವು ಮಾಡಿಲ್ಲ, ಇನ್ನೊಂದು 2ರಿಂದ 3 ದಿವಸದಲ್ಲಿ ಕಟಾವು ಮಾಡಬೇಕು ಅಂತಿದ್ದೀನಿ. ಈ ವರ್ಷ ಉತ್ತಮ ಬೆಲೆ ಮತ್ತು ಬೆಳೆ ಎರಡರಲ್ಲೂ ನಿರೀಕ್ಷೆಯಲ್ಲಿ ತಾನು ಇದ್ದೀನಿ ಅಂತ ಹೇಳಿದ್ದಾರೆ. ನಮಗೆ ಈ ಟೊಮೆಟೊ ಬೆಳೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.